ನಾಳೆ ಕರ್ನಾಟಕ ಬಂದಿದೆ. ಬಂದಿದ್ರೂ ಕೂಡ ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳು ಓಡಾಟವನ್ನು ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪ್ಪಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸ್ ಸಂಚಾರಕ್ಕೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ, ಬಸ್ಗಳು ಎಂದಿನಂತೆ ಓಡಾಡಲಿವೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು. ಮಂಗಳೂರಿನ ಜನ ಸಾರಿಗೆ ವ್ಯವಸ್ಥೆಗೆ ಖಾಸಗಿ ಬಸ್ಗಳನ್ನೇ ನಂಬಿದ್ದಾರೆ. ಹೀಗಾಗಿ ನಾವು ಏಕಪಕ್ಷೀಯವಾಗಿ ಬಸ್ಗಳನ್ನು ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ, ಆದರೆ ಈವರೆಗೆ ಯಾವುದೇ ಸಂಘಟನೆಗಳು ಬಂದು ಬೆಂಬಲವನ್ನು ಕೇಳಿಲ್ಲ. ಒಂದು ವೇಳೆ ಕೇಳಿದರೂ ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತ ಹೇಳಿ ಅಜೀಜ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟವನ್ನ ಖಂಡಿಸಿ ನಾಳೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ನಾಳೆ ಯಥಾಸ್ಥಿತಿ ಯಾಗಿ ಇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಸಂಚಾರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಬಸ್ಸುಗಳಿಗಿಂತ ಹೆಚ್ಚಾಗಿ ಇಲ್ಲಿ ಖಾಸಗಿ ಬಸ್ಸುಗಳೇ ಹೆಚ್ಚಾಗಿ ಓಡಾಟವನ್ನು ನಡೆಸುವಂತದ್ದು. ಮೂಲೆ ಮೂಲೆಗಳಲ್ಲೂ ಕೂಡ ಖಾಸಗಿ ಬಸ್ನ ಒಂದು ಸಂಚಾರ ವ್ಯವಸ್ಥೆ ಇದೆ. ಹಾಗಾದ್ರೆ ಖಾಸಗಿ ಬಸ್ಸಿನ ಸಂಘಟನೆಗಳು ಅಂದ್ರೆ ಬಸ್ ಮಾಲಕರು ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾರಾ? ನಾಳೆ ಯಾವ ತರ ಇರುತ್ತೆ ಪರಿಸ್ಥಿತಿ? ಈ ಬಗ್ಗೆ ಮಾತನಾಡೋದಕ್ಕೆ ದಕ್ಷಿಣ ಕನ್ನಡ ಖಾಸಗಿ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅಜೀಜ್ ಪರ್ತಿಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ನಾಳೆ ಬೆಂಬಲ ಇದೆಯಾ ಸರ್ ಬಂದಿಗೆ? ಹೇಗೆ? ಕರ್ನಾಟಕ ರಾಜ್ಯದ ಕೆಲವು ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ನಾಳೆ ತಾರೀಕು 22/3/2025 ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳು ಅಧಿಕವಾಗಿರುವುದರಿಂದ ನಾಳೆ ವಿದ್ಯಾರ್ಥಿ ಸಮುದಾಯ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ನಾಳೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ತಮ್ಮ ಎಲ್ಲ ಬಸ್ಸುಗಳನ್ನು ಎಂದಿನಂತೆ ಸಂಚಾರ ಮಾಡುತ್ತವೆ. ಸರ್, ಈಗ ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂತದ್ದನ್ನು ನಾವು ಗಮನಿಸಿದ್ವಿ. ಸೊ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಮತ್ತು ಇದಕ್ಕೆ ಯಾವ ತರ ಬೆಂಬಲ ಇಲ್ವಾ ಇಲ್ಲಿ ಅಂತ? ನಮ್ಮ ಕನ್ನಡದ ಪ್ರತಿಯೊಬ್ಬ ಜನರಿಗೂ ಆಗುವ ಸಮಸ್ಯೆಗಳನ್ನು ನಾವು ವಿರೋಧಿಸ್ತೇವೆ. ನಮ್ಮ ಕಂಡಕ್ಟರ್ಗೆ ಅಥವಾ ಯಾರಿಗೆ ಕರ್ನಾಟಕದಲ್ಲಿ ತೊಂದರೆಯಾದನ್ನು ನಾವು ಖಂಡಿಸ್ತೇವೆ. ಸಾಮಾನ್ಯವಾಗಿ ಕರ್ನಾಟಕ ಬಂದ್ ಅಂತ ಹೇಳಿದ ಸಂದರ್ಭ ಈ ಬಾರಿ ಬೇರೆ ವಿಚಾರ ಇದೆ. ಆದರೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಾಸೆ ಪ್ರತಿಕ್ರಿಯೆ ಪ್ರತಿ ಬಾರಿ ವ್ಯಕ್ತವಾಗುತ್ತೆ, ಪ್ರಮುಖವಾಗಿ ಖಾಸಗಿ ಬಸ್ ಸಂಸ್ಥೆಗಳಿಂದ. ಯಾಕೆ? ಆಸ್ಪತ್ರೆ ಯಾವ ತರ ಸೇವೆ ಕೊಡ್ತದ ಅದೇ ತರ ನಾವು ಸೇವೆ ಕೊಡುವವರು. ಯಾಕಂದ್ರೆ ನಮ್ಮ ಒಂದು ಚಿಕ್ಕ ತಪ್ಪಿನಿಂದ ದೊಡ್ಡ ಸಮಸ್ಯೆ ಆಗಲಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿ ಸಮುದಾಯದ ವಿದ್ಯಾರ್ಜನೆಯನ್ನ ಗಮನದಲ್ಲಿಟ್ಟುಕೊಂಡು ಅವರ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಗಾಡಿಗಳು ಇಲ್ಲದೆ ಇರುವಾಗ ಬಸ್ಸುಗಳಲ್ಲೇ ಒಂದು ಸೀರಿಯಸ್ ಕೇಸು ರೋಗಿ ಬಂದು ಯಾವುದಾದ್ರೂ ತೊಂದರೆಗೀಡಾದರೆ ಅದಕ್ಕೆ ನಾವು ಹೊಣೆ ಆಗ್ತೀವಿ. ಇವೆಲ್ಲ ಮಾನವೀಯತೆ, ಮಾನವೀಯ ಮೌಲ್ಯ ಹಾಗೂ ಜನಸಾಮಾನ್ಯರ ಜೀವನದಲ್ಲಿ ಯಾವುದೇ ಗೊಂದಲ ಮತ್ತು ಯಾವುದೇ ತೊಂದರೆ ಆಗದಂತೆ ಇವೆಲ್ಲ ಜವಾಬ್ದಾರಿಯುತ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಮಾನವೀಯ ಮೌಲ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಹೆಚ್ಚಾಗಿ ಬೆಂಬಲ ಕೊಡುವುದಿಲ್ಲ. ಎಸ್, ನಾಳೆ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಲಾಗುತ್ತೆ. ನಮ್ಮ ಬಂದ್ಗೆ ಬೆಂಬಲ ಅಲ್ಲ, ಅದು ನಮ್ಮ ನೈತಿಕ ಬೆಂಬಲ ಅನ್ನುವಂಥದ್ದು ಇದೆ. ಯಾವುದೇ ರೀತಿಯ ಪುಂದಾಟಿಕೆಗೆ ಕೂಡ ನಾವು ಸಪೋರ್ಟ್ ಮಾಡೋದಿಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಆದರೆ ನಾಳೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಖಾಸಗಿ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ.